ಅನಾಥಾಶ್ರಮಗಳು ಕಮ್ಮಿ ಇದಾವೆ, ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಿದಾವೆ. ಅನಾಥಾಶ್ರಮ ಕಮ್ಮಿ. ಈಗ ಬೆಂಗಳೂರು ಮೈಸೂರಲ್ಲಿ ಮಾತ್ರ ವೃದ್ಧಾಶ್ರಮ ಕೇಳ್ದೋ, ಈಗ ಜಿಲ್ಲಾ ಕೇಂದ್ರದಲ್ಲಿ ವೃದ್ಧಾಶ್ರಮ ಬಂತು, ತಾಲೂಕಲ್ಲಿ ವೃದ್ಧಾಶ್ರಮ ಬಂತು, ಬಸರಾಳಗೂ ಬಂತು, ಇನ್ನೊಂದು 5 ವರ್ಷ ಮುದ್ದನಘಟ್ಟಗೂ ಬರ್ತದೆ. ಹೇಳಿದ್ರೆ ಎಲೆಕ್ಷನ್ ಅವರು ಒಬ್ರು ಶಿಕ್ಷಣ ಫ್ರೀ ಮಾಡ್ತೀವಿ ಅಂದ್ರು, ಒಬ್ರು ಬಸ್ ಫ್ರೀ ಮಾಡ್ತೀವಿ ಅಂದ್ರು, ಅಕೌಂಟ್ ದುಡ್ಡು ಹಾಕ್ತೀವಿ ಅಂದ್ರು, ಒಬ್ರು ವರ್ಷಕ್ಕೆ 10,000 ಹಾಕ್ತೀವಿ ಅಂದ್ರು. ಪ್ರಣಾಳಿಕೆ ಅಂತ ಮಾಡಿಸ್ತಾರೆ, ಎಲ್ಲಾ ಪಕ್ಷದವರು ಮಾಡಿಸ್ತಾರೆ. ಇನ್ನು ನೆಕ್ಸ್ಟ್ ವರ್ಷಕ್ಕೆ ನೋಡಿ ಇನ್ನೊಂದು ಲೈನ್ ಹಾಕಿಸ್ತಾರೆ, ಒಂದು ಪಂಚಾಯತಿಗೆ ಒಂದು ವೃದ್ಧಾಶ್ರಮವನ್ನು ಕಟ್ಟಿಸಿಕೊಡುತ್ತೇವೆ, ನೀವು ನಮ್ಗೆ ಓಟ್ ಹಾಕ್ಬಿಡಿ, ನಿಮ್ಮ ಒಟ್ಟಿಲಿ ವಯಸ್ಸಾದವ್ರು ಇದ್ರೆ ಇಟ್ಟಿಕತ್ತೀವಿ ಅಂತಾರ. ಈ ಸೊಸೈಟಿರೆಲ್ಲ ಅವ್ರಿಗೆ ಹಾಕ್ತಿರಿ ಗ್ಯಾರಂಟಿ, ನೀವು ಕರ್ಕೊಂಡೋಗಿ ಮಾತ್ಲಿ ಇವ್ರಿಬ್ರು ಅಂತ. ಕಾಲ ಹಂಗಾಗದೆ, ಜನರ ಅಗತ್ಯ ಮಿತಿ ಮೀರದೀಗ. ಮನ್ಸು ತುಂಬಾ ಕೆಟ್ಟದೆ. ಕೋಟ್ಯಾಂತರ ರೂಪಾಯಿ ಮನೆ ಕಟ್ಟವ್ರೆ, ಮನೆ ಮುಂದೆ ನಾಯಿ ಕಟ್ಟಾಕೋಕೆ ಅಂತ 3 ಲಕ್ಷ ಖರ್ಚು ಮಾಡಿ ಗೂಡು ಕಟ್ಸವನೆ, ಅವನ್ ಕರ್ಕೋಗಿ ವೃದ್ಧಾಶ್ರಮಕ್ಕೆ ಬಿಟ್ಟವನೆ. ನಾಯಿ ಗೂಡು ಕಟ್ಟಕ್ಕೆ 3 ಲಕ್ಷ ದುಡ್ಡದೆ, ಅವನ್ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಪುಣ್ಯಾತ್ಮರಿಗೆ. ಆಲೋಚಿಸ್ಬೇಕ್ರಿ, ವಿವೇಚಿಸ್ಬೇಕು. ನಾವು ದೇವ್ರ ಪೂಜೆ ಮಾಡಬೇಕು, ಧರ್ಮ ಉಳಿಬೇಕು, ಸಂಸ್ಕೃತಿ ಬೆಳಿಬೇಕು, ಸತ್ಯ. ಅದರೊಟ್ಟಿಗೆ ನನ್ನ ಎತ್ತವರ ಕಣ್ಣೀರ ಒರೆಸುವ ಕೆಲಸನೂ ಆಗ್ಬೇಕಲ್ಲ. ನೋಡಿ, ಒಂದು ಮಗು ಅನಾಥ ಆದ್ರೆ ಸಾಕು, ಯಾರು ಅವರೇ. ಚಿಕ್ಕವ ಸಾಕ್ತಾಳೆ, ದೊಡ್ಡವ ಸಾಕ್ತಾಳೆ, ಸೋದರತೆ ಸಾಕ್ತಾಳೆ. 80 ವರ್ಷದವ್ರು ಅನಾಥರಾಗ್ಬಿಟ್ರಿ, ಯಾರಪ್ಪ ಸಾಕರು? ಯಾರು ಸಾಕರು? ವಿವೇಕವಂತರಾಗ್ಬೇಕು ನಾವು. ಅದಕ್ಕೆ ಎಲ್ರಿಗೂ ಹೇಳ್ತಿದ್ರು, ಯಾರು ಸ್ಕೂಲ್ ಮೇಸ್ಟ್ರು ಪಾಠ ಮಾಡುವಾಗ ನಮಗೆಲ್ಲ ಹೇಳೋರು, ತಾಯಿ ತಂದೆ ದೇವರು, ಅವ್ರು ಚೆನ್ನಾಗಿ ನೋಡ್ಕೋಬೇಕು ಅನ್ನೋರು. ಆಹಾ, ನಮ್ಮ ಮೇಷ್ಟ್ರಿಗೆ ತಾಯಿ ಬಗ್ಗೆ ಎಷ್ಟು ಪ್ರೀತಿ ಅನ್ಕೊಂಡೆ ನಾನು. ಮೇಷ್ಟ್ರು ಪಾಠ ನಾನು ಕೇಳ್ತೀನಿ, ಮೇಷ್ಟ್ರು ಹೆಡ್ತಿ ಕೇಳಲ್ಲ ಪಾಠವ. ಅವ್ರವ್ನ ಕರ್ಕೋಗಿ ವೃದ್ಧಾಶ್ರಮ ಬಿಟ್ಟವನ ಆ ಪುಣ್ಯ ಅಂತ. ನಿನಗೆ ಇಟ್ಟಿಲ್ಲ ಸಂದಿಗೆ ಅಂದವಳೆ ಬಿಟ್ಟು ಇನ್ನೇನ್ ಮಾಡ. ನಾನು ಸ್ಕೂಲ್ ಹುಡುಗ ಕೇಳ್ತಿದ್ದೆ ಮೇಷ್ಟ್ರು ಪಾಠ, ಹೆಂಡ್ತಿ ಕೇಳಾರ. ವೃದ್ಧಾಶ್ರಮ ಬಿಟ್ಟವ್ರೆ ತಾಯಿನ. ಸುಮ್ಮನಿದ್ರಾಗೋದು, ನೋಡಕ್ ಬೇರೆ ಹೊಂಟಾಗವ್ರ ಮೇಷ್ಟ್ರು. ಏನಂತ ಕೇಳೋದು ವೃದ್ಧಾಶ್ರಮದಲ್ಲಿ ತಾಯಿನ? ಕುಂತವ್ರೆ ಇವ್ರ 10 ನಿಮಿಷ, ಅಯ್ಯಮ್ಮ ಪಕ್ಕದಲ್ಲಿ ಕೂತವ್ರೆ, ಇವ್ರ ಬಾಯಿಲು ಮಾತಿಲ್ಲ, ಆಯಮ್ಮನು ಮಾತಿಲ್ಲ. ಕೊನೆಗೆ ಮೇಷ್ಟ್ರು ಧೈರ್ಯ ಮಾಡಿ, ಅವ್ವಾ ಚೆನ್ನಾಗಿದ್ದೀಯಾ ಅಂದವ್ರೆ. ಅವಮ್ಮ ಮೇಷ್ಟ್ರು ಅವ್ವ ಅಲ್ವಾ, ಬಹಳ ಬುದ್ಧಿವಂತ ಅವಳು. ಚೆನ್ನಾಗಿವನ್ ಕರ್ಮಗ, ಮನೆಗಿಂತ ಇಲ್ಲೇ ಪರವಾಗಿಲ್ಲ, ನಿನ್ನ ಹೆಡ್ತಿಗಿಂತ ಇವ್ರೇ ವಾಸೆ, ಸುಮಾರಾಗಿ ನೋಡ್ಕೊತಾರೆ ಅಂದ್ಲ ಅವಳು. ನಮ್ ಕಡೆ ಇದನ್ನ ಜೋಡ್ನೆ ಇಟ್ಟು ಅಂತಾರೆ, ಸಾಲ್ ಸುತ್ಕ ಹೊಡಿದು ಅಂತ. ಆ ತಾಯಿ ಆ ದುಃಖದಲ್ಲೂ ಮಗನಿಗೆ ಹೇಳಿದ್ಲು, ಮನೆಗಿಂತ ಇಲ್ಲೇ ಪರವಾಗಿಲ್ಲ ಮಗ, ಚೆನ್ನಾಗಿ ನೋಡ್ಕೊತಾರೆ, ನಿನ್ನ ಹೆಡ್ತು ಇಟ್ಟಿಕ್ತಿದ್ಲು, ಇವ್ರು ಇಕ್ತಾವ್ರೆ ಅಂದ್ರೆ ಅವಳು ಬೈಕ ಇಕ್ತಿದ್ಲು. ಕನ್ ಮಗ ಇವ್ರೇನ್ ಬೈದಿಲ್ಲ, ದುಡ್ಡು ಕೊಟ್ಟಿದ್ಯಲ್ಲ ಸುಮ್ಮನೆ ಇಕ್ತಾರೆ ಅಂದ್ಲು. ಹೋಲಿ ಬಿಡವ, ಏನೋ ನನ್ನ ಟೈಮ್ ಸರಿ ಇಲ್ಲ ಅಂದ್ರು ಮೇಷ್ಟ್ರು. ಅದಕ್ಕೆ ತಾಯಿ ಅಂದ್ಲು, ನಿನ್ ಟೈಮ್ ಚೆನ್ನಾಗದೆ ಕಣಪ್ಪ, ನಿನ್ ಟೈಮ್ ಚೆನ್ನಾಗದೆ. ಮನೆಗೆ ಬತ್ತಿದಂಗೆ ಬಂದಾನು ಕೆಡ್ತಿ ಅವಳೆ, ನೀರು ಕೊಡೋಕ್ ಮಗಳವಳೆ, ಬ್ಯಾಗೇಜ್ಕೋಕ್ ಮಗ ಅವನೇ, ನಿಂಗೆ ಅಷ್ಟೇನು ಅಂತ ಕೇಳೋಕ್ ನಿನ್ ಬಾಮೈಕ್ಲ 5 ಜನ ಅವ್ರ ಕಣಪ್ಪ. ನನ್ ಟೈಮ್ ಹೇಳು, ನನ್ ಟೈಮ್. ನಾನು ನನ್ನ ಗಂಡಿಬ್ರುವೆ 20 ಎಕರೆ ಹೊಲ ವ್ಯವಸಾಯ ಮಾಡಿಸ್ತಿದ್ದೋ. ಕೆಲ್ಸಕ್ಕೆ ಬಂದವರ ಮಕ್ಳು ನೋಡ್ದಂಗೆ ನೋಡ್ಕೊತಿದ್ದೆ, ಮಕ್ಳು ಕಣ್ಣಂಗೆ ಕಾಣ್ತಿದ್ದೆ ನಾನು. 20 ಜನಕ್ಕೆ 30 ಜನಕ್ಕೆ ಒಬ್ಬಳೇ ಅಡುಗೆ ಮಾಡಿ ಬಡಿಸ್ತಾ ಇದ್ದೆ. ನಮ್ಮ ಮನೇಲಿ ಶನಿಮಾತ್ಮನ್ ಕತೆ ಮಾಡಿಸಿದ್ರೆ 100 ಜನಕ್ಕೆ ಅಡುಗೆ ಒಬ್ಬಳೆ. ಯಾವ ಭಟ್ರು ಇಲ್ಲ ಕಣಪ್ಪ, ಯಾವ ಭಟ್ರು ಇಲ್ಲ, ಯಾರು ಇಲ್ಲ. ಮನೇನು ನಾನೇ ತೊಳಿಬೇಕು, ದೇವ್ರ ಪೂಜೆನೂ ನಾನೇ ಮಾಡಬೇಕು, ದನಿಗೆ ಹುಲ್ನೂ ತರಬೇಕು. ನಿಮ್ಮಪ್ಪ ಬೇರೆ ಕೈನೇ ಮುರಿದು ಹಾಕ್ಬಿಡು ಒಬಡ್ದಿ ಪುಣ್ಯಾತ್ಮ. ಆ ಎಡಲ್ 100 ಜನಕ್ಕೆ ಅಡುಗೆ ಮಾಡಿ ಇಕ್ತಿದ್ದಕ್ಕಲ್ಲ ಮಗ ನಾನು. 100 ಜನಕ್ಕೆ ಅನ್ನ ಹಾಕ್ತೋಳ ಕರ್ಕ ಬಂದು ಕೊನೆಗಾಲದಲ್ಲಿ ತಟ್ಟೆ ಹಿಡ್ಕಲ್ಲ ಏನಿಲ್ಲ ನಿಂತ್ಕೊಂಡ್ ಮಾಡ್ಬಿಟ್ಟು ಹೊಂಟದಲ್ಲ ಪಾಪಿ ನನ್ನ ಮಗನೇ. ತಿರ್ಗಾ ನಿನ್ ಟೈಮ್ ಚೆನ್ನಾಗಿಲ್ಲ ಅಂತೀಯಲ್ಲಪ್ಪ, ನಿನ್ ಟೈಮ್ ಚೆನ್ನಾಗದೆ, ನನ್ ಟೈಮ್ ಕೆಟ್ಟೋಗದೆ, ಸುಮ್ಮನೆ ಹೊಂಟೋಗಪ್ಪ. ಮೇಷ್ಟ್ರಂದ್ರು, ತಪ್ಪಾಯ್ತು ಬಿಡವ, ನನ್ ತಪ್ಪಾಯ್ತು. ಅದಕ್ಕೆ ತಾಯಿ ಅಂದ್ಲು, ತಪ್ಪು ನಿಂದಲ್ಲ ಕಣಪ್ಪ, ನಂದು. 3 ಹೆಣ್ಣು ಜೊತೆ ಅಪ್ಪಿದ್ರೆ ಆಗೋದು ಕಣಪ್ಪ. ಗಂಡು ಬೇಕು ಅಂತ ತಿರುಪತಿ ಗಂಡು ನಡ್ಕೋಗಿದ್ದೆ ಕಣಪ್ಪ, ಅದು ಕಣ ಮೊದಲನೇ ತಪ್ಪು. ನನ್ನ ಹೆಣ್ಮಕ್ಳು ಮಾಡಿದ್ರೆ ಹುಡ್ತಪ್ಪ, ನಿನಗೆ ಮಾಡ್ದೆ ಕಲೋ ಗಂಡು ಅಂತ. ನಮ್ಮ ಪಕ್ಕದ ಮನೆಯಳು ಬೋದ್ಲು, ಹೆಣ್ಣು ಮಾಡ್ಲ, ಇವ್ನಿಗೆ ಯಾಕೆ ಮಾಡಿ ಅಂತ. ಸುಮ್ಮರಮ್ಮಿ ಗಂಡು ಅಂತ ಮಾಡ್ದೆ,
ಅದು ಕಣಪ್ಪ ಎರಡನೇ ತಪ್ಪು. ನನ್ನ ಮಕ್ಕಳಿಗೆ ಹಳೆ ಬಟ್ಟೆ ನಿಲ್ಲಿಸ್ತಿದ್ದೆ, ಹೆಣ್ಮಕ್ಳಿಗೆ 3 ಮಕ್ಕಳಿಗೂ. ನಿನಗೆ ಹೊಸ ಬಟ್ಟೆ ಹಾಕಿಸ್ತೀನಿ. ಆ 3 ಹೆಣ್ಣೆಕ್ಳು ದಿನಾ ಫೋನ್ ಮಾಡ್ತಾವ, ನಾವು ನೋಡ್ಕತೀವಿ ಬಾವ ಅಂತ. ಅವರೇನೋ ನನ್ನ ಕರ್ಕೋಯ್ತಾರೆ, ನಾನು ಹೋಗ್ಬಿಟ್ರೆ ಅಳಿಯಂದ್ರು ಮನ್ಸು ನಿನ್ನಂಗೆ ಅಲ್ವಪ್ಪ ನನ್ನ ಅಳಿನುವೆ. ಅವರಪ್ಪ ಅವೇನು ಅನ್ಕೋದಿಲ್ಲ ನಿನ್ನ ನನ್ನ ಮಗನ ಮಾನವ ಮಗಳ ಮನೆಗೆ ಹೋಗಿ ಕಳಿಬೇಕಲ್ಲ ಅಂತ ಇಲ್ಲಿ ಇವನಿಗೆ ಅಂದ. ಹೋಗು ನೆಮ್ಮದಿಯಾಗಿರೋ, ಹೋಗು, ನನ್ನ ಯಾಕೆ ಮಾತಾಡ್ಸಕ್ ಬಂದಿದ್ದೀನಿ ನೀನು? ಆಯ್ತು ಬಿಡವ, ಒಯ್ತೀನಿ, ಏನೋ ಬೇಕಾದ್ರೆ ಹೇಳು ತಂದು ಕೊಡ್ತೀನಿ ಅಂದ್ರು. ಅದಕ್ಕೆ ಅವಮ್ಮ ಅಂದ್ಲು, ಒಳ್ಳೆ ಕೆಲಸ, ಈ ರೂಮ್ಗೆ ಒಂದು ಫ್ಯಾನ್ ಹಾಕ್ಸ್ಬಿಡಪ್ಪ ಅಂದ್ರು. ಫ್ಯಾನ ಹಾಕ್ಸ್ತೀನಿ ಬಿಡು, ಅದೇನು ಮನೇಲಿದ್ದಾಗ ಫ್ಯಾನ್ ಕೇಳಂಗ್ ಮನೆ ಕತ್ತಲ್ಲ, ಈಗ ಯಾಕೆ ಫ್ಯಾನ್ ಕೇಳ್ತೀಯಲ್ಲ ಅಂದ್ಲು. ನನ್ಗಲ್ಲ ಕಣಪ್ಪ, ನಿನ್ಗಿರ್ಲಿ ಈಗಲೇ ಹಾಕ್ಸ್ಕೊಬಿಡು ಅಂದ್ಲು. ನನಗೆ ಯಾಕೆ ಅಂದ, ನಿನಗೂ ಇಲ್ಲೇ ಕಣ್ ಹೋಗು, 85 ಕರ್ಕ ಬಂದಿದ್ದೀನಿ, ನನ್ನ ರಿಟೈರ್ಡ್ ಆದ 3 ದಿನ ಕಿಲಿಗೆ ಬತ್ತಿಕನ್ ಹೋಗು, ನೀನು ಹೆಡ್ತಿ ಮಗನ ಅಲ್ಮಡಿ ಕತ್ರ ಅನ್ಕೊಂಡಿದ್ಯಾ ನನ್ನ ಮಗನೇ ಅಂದ್ಲು. ಮಾಡಿದ್ದುಣ್ಣೋ ಮಹಾರಾಯ, ಈ ಜಗತ್ತಲ್ಲಿ ಮಾಡಿದ್ಯೋ ಮಡಗಿದ್ಯೋ ಗಾದೆ, ನಮ್ಮ ಮಂಡ್ಯ ಭಾಷೆ ಗಾದೆ, ಮಾಡಿದ್ಯೋ ಮಡಗಿದ್ಯೋ. ತಾ ಮಾಡಿದ ಅಡಿಗೆ ತಾ ಉಣ್ಣಬೇಕು. ಈ ಜಗತ್ತಿಗೆ ಆದರ್ಶವಾಗಿ ಬದುಕಿದ್ರೆ ಕಡೆಗಾಲದಲ್ಲಿ ನಾನು ಕೆಟ್ಟೋದ್ರು ಅಯ್ಯೋ ಪಾಪ ಅಂತಾರೆ ಜನ. ನಾನು ಅಹಂಕಾರದಲ್ಲಿ ಮೆರೆದು ಎತ್ತೋರು ದೂರ ಮಾಡಿ ದೈವ ಧಿಕ್ಕರಿಸಿ ಪ್ರಪಂಚಕ್ಕೆ ವಿರುದ್ಧವಾಗಿ ನಡೆದ್ರೆ ಆಗ್ಲಿ ನನ್ನ ಮಗನಿಗೆ ಅಂತಾರೆ. ಆಯ್ಕೆ ನಮ್ಮದು ಬಂಧುಗಳೇ, ಆಯ್ಕೆ ನಮ್ಮದು. ಆಯ್ಕೆ ಅಂತ ಬದುಕೋಣ, ಜೀವನ ಚೆನ್ನಾಗಿ ಇಟ್ಕೊಳ್ಳೋಣ. ಇವತ್ತು